ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ಯಾವಾಗಿಂದ ಶುರುವಾಗುತ್ತೆ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಹಾಗೇನು KEA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಶನ್ ಆದರೆ ಬಂದಿರುವಂಥದ್ದು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಹೋಗಿ ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ UGCET 2024 ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಅಂದ್ರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಾದ್ರೆ ತೋರಿಸುತ್ತೆ ನೋಡಿ. UGCET 2024 ಅಂತ ಕ್ಲಿಕ್ ಮಾಡಿದ್ರೆ UGCET 2024 ಎರಡನೇ ಸುತ್ತಿನ ವಿಸ್ತರಣೆ ವೇಳಾಪಟ್ಟಿ ಅಂತ ಇದೆ. ಇಲ್ಲಿ ವಿಸ್ತರಣೆ ವೇಳಾಪಟ್ಟಿಯಲ್ಲಿ ಏನಿಲ್ಲ, ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅಂಡ್ ಹಾಗೇನು ಸಹ ಒಂದು ಕಾಲೇಜಸ್ಗೆ ಡಾಕ್ಯುಮೆಂಟ್ಸ್ ಅನ್ನು ರಿಪೋರ್ಟ್ ಮಾಡೋದಕ್ಕೆ, ಫೀಸನ್ನು ಪೇ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿದರೆ. ಮೊದಲಿಗೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 26ನೇ ತಾರೀಕು ರಾತ್ರಿ 11:59 ಟೈಮ್ ಇರುತ್ತೆ. ಅಂಡ್ ಹಾಗೇನು ಸಹ ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಆರ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಬಂದು 27ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ ಬ್ಯಾಂಕಿಂಗ್ ಅವರ್ಸಲ್ಲಿ. ಅಂಡ್ ನೆಕ್ಸ್ಟ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಬಂದು 28ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಒಳಗಡೆ ನೀವು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಂಡ್ ಹಾಗೇನು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜಸ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಬಂದು 28ನೇ ತಾರೀಕು ಸಾಯಂಕಾಲ 5:30 ಒಳಗಡೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಅನ್ನಾದರೆ ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಲೇಜಸಲ್ಲಿ. ಓಕೆನಾ? ಇದಾಗಿದ್ದಾದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿಯಲ್ಲಿ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅಂಡ್ ಯಾರಾದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅಂಡ್ ಯಾರಿಗಾದರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ವೋ ಅಂತ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಲ್ವಾ, ಯಾವಾಗಿಂದ ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು ಇದೇ ತಿಂಗಳು 27ನೇ ತಾರೀಕು ಮೇಲೆ ಆದರೆ ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕು ಅಥವಾ 28ನೇ ತಾರೀಕು ನಿಮಗೆ ಸ್ಕೆಡ್ಯೂಲ್ ಬಿಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಇದು KEA ಕಡೆಯಿಂದ ಬಂದಿರುವಂತಹ ಅಪ್ಡೇಟು. ಈಗಾಗಲೇ ಒಂದು ರಿವೈಸ್ಡ್ ಸ್ಕೆಡ್ಯೂಲ್ ಅನ್ನು ಬಿಟ್ಟಿದ್ದಾರಲ್ವಾ ಸೆಕೆಂಡ್ ರೌಂಡ್. ಸೊ ಈಗ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ಗೆ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ 28ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಾದರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ನಿಮಗೆ ಮುಂದಿನ ತಿಂಗಳಾದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ನಿಮಗೆ 29ನೇ ತಾರೀಕು ಅಥವಾ 30ನೇ ತಾರೀಕು ಒಂದು ಸ್ಕೆಡ್ಯೂಲ್ ಅನ್ನು ಬಿಡುವಂಥ ಚಾನ್ಸಸ್ ಆದರೆ ಇದಾವೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಇರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದರೆ ಇರುತ್ತೆ. ಯಾವುದೇ ಥರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರೋದಿಲ್ಲ. ಬಟ್ ಈ ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನ ಈ ವರ್ಷದಲ್ಲಿ ಹೊಸದಾಗಿ ಆ್ಯಡ್ ಮಾಡಿದಾರಲ್ವಾ, ಮತ್ತೆ ಏನಾದರೂ ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನು ಕೊಡ್ತಾರೆ ಅನ್ನೋ ನೋಡಬೇಕು. ಬಟ್ ಪ್ರಾವಿಷನಲ್ ರಿಸಲ್ಟ್ಸ್ ಕೊಡುವಂಥ ಚಾನ್ಸಸ್ ಆದರೆ ಕಡಿಮೆ ಇದಾವೆ. ಇನ್ ಕೇಸ್ ಪ್ರಾವಿಷನಲ್ ರಿಸಲ್ಟ್ಸ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಡೈರೆಕ್ಟ್ ಆಗಿ ಫೈನಲ್ ರಿಸಲ್ಟ್ಸ್ ಆದರೆ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮಗೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಆಗಲಿ ಮತ್ತೊಂದು ಏನಿರೋದಿಲ್ಲ, ಡೈರೆಕ್ಟ್ ನೀವು ಅಡ್ಮಿಷನ್ ಅನ್ನು ತಗೊಳ್ಳೇಬೇಕು. ನಾನು ಮತ್ತೆ ಹೇಳ್ತಿದ್ದೀನಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅಂಡ್ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸು, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ವಾ, ನೀವು ಅಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದು. ಈ ವರ್ಷ ಹೊಸದಾಗಿ ಕೊಟ್ಟಿರುವಂಥದ್ದು. ಈಗಾಗಲೇ KEA ಕಡೆಯಿಂದ ಒಂದು ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಅಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಸ್ಟೂಡೆಂಟ್ಸು, ನಿಮಗೆ ಸೀಟ್ ಅಲಾಟ್ ಆಯಿತು ಅಂತಂದರೆ ನೀವು 100% ಅಡ್ಮಿಷನ್ ಅನ್ನು ತಗೋಬೇಕಾಗುತ್ತೆ. ಓಕೆನಾ? ನಿಮಗೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ತುಂಬ ದಿನ ಏನು ಟೈಮ್ ತಗೊಳ್ಳೋದು, ವಿತಿನ್ 10 ಡೇಸ್ ಒಳಗಡೆ ನಿಮ್ಮದು ಕಂಪ್ಲೀಟ್ ಪ್ರೊಸೀಜರ್ ಆದರೆ ನಡೆಯುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಅದಾದಮೇಲೆ ನೆಕ್ಸ್ಟ್ ನೀವು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಕಾಲೇಜಸ್ಗಾದರೆ ಹೋಗ್ಬೋದು ಆಗಿರುತ್ತೆ. ಓಕೆನಾ? ಫರ್ದರ್ ಏನೇ ಕೌನ್ಸಿಲಿಂಗ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್, ಹಾಸ್ಟೆಲ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಅಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.